ತಾವು ಕಾಣಬಹುದಾಗಿದೆ. ಶ್ರೀ ವರಸಿದ್ಧಿ ವಿನಾಯಕ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರುವಂತಹ ಚೊಚ್ಚಲ ಸಿನಿಮಾ ರೈಡ್. ಈ ಸಿನಿಮಾದ ಆಡಿಯೋ ಲಾಂಚ್ ಆಗಿದೆ, ಇವತ್ತು ಟ್ರೇಲರ್ ಕೂಡ ಲಾಂಚ್ ಆಗಿದೆ. ನಿಮ್ಮೆಲ್ಲರ ಶುಭ ಹಾರೈಕೆ ನಮ್ಮ ಜೊತೆ ಇರಲಿ. ಸ್ಪೆಷಲಿ ಮಾಧ್ಯಮ ಮಿತ್ರರು, ಹಾಗೆ ಬಂದಿರುವಂತಹ ಎಲ್ಲಾ ಸ್ನೇಹಿತರು, ಬಂಧು ಬಾಂಧವರು, ಹಿತೈಷಿಗಳು, ನಿಮ್ಮ ಸೋಷಿಯಲ್ ಮೀಡಿಯಾನಲ್ಲಿ ಉಮಾಪತಿ ಸರ್ ಹೇಳಿದ ಹಾಗೆ ನಿಮ್ಮ ಸ್ಟೇಟಸ್ ನಲ್ಲಿ ರಾರಾಜಿಸ್ಲಿ ರೈಡ್. ಇನ್ ಮುಂದೆ ಸಿನಿಮಾ ಜರ್ನಿ ಕೂಡ ತುಂಬಾ ಚೆನ್ನಾಗಿರ್ಲಿ ರೈಟ್ ಟೀಮ್ಗೆ ಅಂತ ಹಾರೈಸ್ತಾ, ರೈಡ್ ಅಂತ ಸಿನಿಮಾ ಇದು ಹುಟ್ಟಿದ್ದು 2018ರಲ್ಲಿ. ಅದಕ್ಕೆ ಜೀವ ಕೊಟ್ಟಿದ್ದು ನಮ್ಮ ರಾಮಕೃಷ್ಣ ಸರ್. ಈ ಸಿನಿಮಾ ಒಂದು ಡಿಫ್ರೆಂಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಮತ್ತೆ ಕೆಲವರೆಲ್ಲ ಕೇಳ್ತಾರೆ, ನಿಮ್ಮ ಸಿನಿಮಾದಲ್ಲಿ ಏನೇನಿದೆ, ಏನು ಕಂಟೆಂಟ್ ಇದೆ ಅಂತ ಕೇಳ್ತಾರೆ. ಸೊ ಆಲ್ ಕಂಟೆಂಟ್ಸ್ ಎಲ್ಲ ಇದೆ. ಒಂದು ಫ್ಯಾಮಿಲಿ ಮುಜುಗರ ಇಲ್ಲದೆ ಒಂದು ಮಕ್ಕಳ ಜೊತೆ, ತಂದೆ ತಾಯಿ ಜೊತೆ, ತಾತ ಅಜ್ಜಿ ಜೊತೆ ಕುತ್ಕೊಂಡು ನೋಡೋವಂಥ ಸಿನಿಮಾ. ಡಿಫ್ರೆಂಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಮಗೆ. ಒಂದು ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್. ಟ್ರೈಲರ್ ನೋಡಿ ನಿಮ್ಗೆ ಏನು ಅನಿಸಿದೆ ಅಂತ ನೀವೇ ಹೇಳಬೇಕು. ಒಂದು ಅದ್ಭುತ ಸಿನಿಮಾ ಅಂತೂ ನಾನು ಹೇಳ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾಗೆ ಇರಬೇಕು. ದಯವಿಟ್ಟು ಪ್ರೋತ್ಸಾಹಿಸಿ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡಿ ದಯವಿಟ್ಟು. ಸರ್, ಇಟ್ಸ್ ಎ ಜರ್ನಿ ಲವ್ ಸ್ಟೋರಿ. ಅದರಲ್ಲಿ ಒಂದು ರಿವೆಂಜ್ ಇರುತ್ತೆ, ಪ್ಲಸ್ ಮರ್ಡರ್ ಮಿಸ್ಟ್ರಿ ಇದೆ, ಹಾರರ್ ಇದೆ, ಥ್ರಿಲ್ಲರ್ ಇದೆ. ನಾನು ಹೇಳಿಲ್ವಾ ಆವಾಗಲೇ ಎಲ್ಲ ಕಂಟೆಂಟ್ ಇದೆ ಸರ್ ಇದರಲ್ಲಿ. ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ. ಏನಂದ್ರೆ ಫಸ್ಟ್ ಸೀನಲ್ಲೇ ನಿಮ್ಮನ್ನ ಕುಣಿಸುತ್ತೆ ಚೇರ್ ಮೇಲೆ. ಸರ್, ಟೆಕ್ನಿಷಿಯನ್ಸ್ ಬಂದ್ಬಿಟ್ಟು ನಾನು ನಿರ್ದೇಶಕ, ನಮ್ಮ ಎಡಿಟರ್ ಶಿವರಾಜ್ ಮೇಹುಂತ ಅವ್ರು ಬಂದಿಲ್ಲ, ಸ್ವಲ್ಪ ಏನೋ ಬೇರೆ ಇವರು. ಮತ್ತು ಮ್ಯೂಸಿಕ್ ಸಂದೀಪ್ ಕುಮಾರ್ ಅಂತ, ಉತ್ತಮ್ ಕುಮಾರ್ ಅಂದ್ಬಿಟ್ಟು ಅವ್ರ ಮಗನೇ ರೀ ರೆಕಾರ್ಡಿಂಗ್ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ನೀವು ಹೆಂಗೆ ಸಾಂಗ್ಸನ್ನ ಇಷ್ಟಪಟ್ಟಿದ್ದೀರಲ್ವಾ, ಅದೇ ಥರನೇ ನಿಮಗೆ ಇದ್ರ ಡಬಲ್ ಫೀಲ್ ನಿಮಗೆ ರೀ ರೆಕಾರ್ಡಿಂಗಲ್ಲಿ ಸಿಗುತ್ತೆ. ಮತ್ತು ನಮ್ಮ ಮುರುಗೇಶನ್ ಸರ್ ಅಂತ ಅಂದ್ಬಿಟ್ಟು ಚಾಮುಂಡೇಶ್ವರಿ ಸ್ಟುಡಿಯೋ, ಅವರು ಅದ್ಭುತವಾಗಿ ಕಲರಿಂಗ್ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಾನು ಏನು ಕನ್ಸಿಟ್ಕೊಂಡು ಬರೆದಿರ್ತೀನಿ, ಒಂದೊಂದು ಲೈನ್ಸ್ನ ಒಂದು ಇಮ್ಯಾಜ್ ಇಟ್ಕೊಂಡು ಬರೆದಿರ್ತೀನಿ, ಅದಕ್ಕೆ ತಕ್ಕಂತೆ ಅವರು ನನಗೆ ಕಲರಿಂಗ್ ಕೊಟ್ಟರು. ತುಂಬ ಖುಷಿ ಆಯಿತು. ಇಡೀ ಪೋಸ್ಟ್ ಪ್ರೊಡಕ್ಷನ್ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲೇ ಆಗಿದೆ. ತುಂಬ ಕ್ವಾಲಿಟಿಲೇ ಮಾಡಿದ್ದೀವಿ ನಾವು. ಮತ್ತು ಇನ್ನೇನು ಸರ್, ಕ್ಯಾಮ್ರಾಮನ್ DOP ನಾಗರಾಜ್ ಅಂತ, ಅವರು ಕೊಕೇನ್ ಅಂತ ಒಂದು ಸಿನಿಮಾ DOP ಬಿಸಿ ಇದ್ದಾರೆ, ಸೊ ಅಲ್ಲಿ ಹೋಗಿದ್ದಾರೆ. ಸರ್, ಇದು ಬೆಂಗಳೂರು ಸುತ್ತಮುತ್ತ ಮತ್ತು ಚಿಕ್ಕಮಂಗ್ಳೂರು, CC ಫಾರೆಸ್ಟ್, ಗೋಕರ್ಣ, ಮುರುಡೇಶ್ವರ, ಆಲ್ಮೋರ್ ಒಂದು 60 or 70% ಆಫ್ ಕರ್ನಾಟಕ ನಾವು ಟ್ರಾವೆಲ್ ಮಾಡಿದ್ದೀವಿ ಸರ್ ಇದರಲ್ಲಿ. ಇಟ್ಸ್ ಎ ಅಡ್ವೆಂಚರ್ ಜರ್ನಿ ಇದು. ಅಂದರೆ ಇವಾಗ ಒಂದು ಸ್ಟೋರಿ ಲೈನ್ ಸುಮ್ಮನೆ ಸಿಂಪಲ್ ತಿಳ್ಕೊಡ್ತೀನಿ ಅಷ್ಟೇ. ತುಂಬ ಪ್ರೀತಿ ಮಾಡಿರೋರು ಒಂದು ಹುಡುಗಿನ ಅವನು ಮದುವೆ ಒಪ್ಪಿಸ್ತಾನೆ. ಟ್ರೈಲರ್ ನೋಡಿದ್ರಲ್ಲ, ಮದುವೆಗೆ ಒಪ್ಸಿರ್ತಾನೆ ತಂದೆ ತಾಯಿನ. ಸೊ ಆಕೆ ಸ್ವಲ್ಪ ರೈಡ್ ಮಾಡೋ ಹುಚ್ಚು ಹೀರೋಯಿನ್ಗೆ. ಸರಿ, ಅವರು ರೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಬಿಫೋರ್ ಮ್ಯಾರೇಜು ಒಂದು ರೈಡ್ ಮಾಡ್ಬಿಡೋಣ, ಒಂದು ಒಳ್ಳೆ ರೈಡ್ ಮಾಡೋಣ ಅಂತ ಹೊರಡ್ತಾರೆ. ಆ ರೈಡ್ ಮಾಡಿದಾಗ ಆಕೆ ಕಿಡ್ನಾಪ್ ಆಗ್ತಾಳೆ. ಇವನು ತುಂಬ ಪ್ರಾಮಿಸಿಂಗ್ ಮಾಡಿರ್ತಾನೆ ಆಕೆಗೆ, ನಾನು ನಿನ್ನ ಲೈಫ್ ಟೈಮ್ ನಿನ್ನ ಒಂದು ಚೂರು ಏನು ಪ್ರಾಬ್ಲಮ್ ಆಗ್ತಾರೆ ನಿಮಗೆ ಜೊತೆಲೇ ಇರ್ತೀನಿ ಅಂತ ಹೇಳ್ತಾರೆ. ಕಿಡ್ನಾಪ್ ಆಗ್ತಾರೆ. ಸೊ ನಿಮ್ಮ ಜೊತೆ ಯಾರಾದರೂ ನೀವು ನಂಬಿ ಕರ್ಕೊಂಡೋದಾಗ ಅವರು ಕಿಡ್ನಾಪ್ ಆದಾಗ ಟ್ರಾವೆಲಿಂಗಲ್ಲಿ, ಸೊ ನಿಮ್ಮ ಫೀಲಿಂಗ್ಸ್ ಏನಿರ್ಬೋದು, ಅವಳು ಸಿಗಲ್ವಾ, ಇದರಿಂದ ಏನೇನು ಟೋಟಲಿ ನಿಮಗೆ ಕ್ಲೈಮ್ಯಾಕ್ಸಲ್ಲೇ ಸಿಗೋದು, ಅಲ್ಲಿವರೆಗೂ ಸಿಗಲ್ಲ. ಹಿಂದೆ ನಾನು ಅಂಬಾಸಡರ್ ಅಂತ CV ಅಶೋಕ್ ಕುಮಾರ್ ಅಂದ್ಬಿಟ್ಟು ಅಂಬಾಸಡರ್ ಅಂತ ಒಂದು ಸಿನಿಮಾ ಮಾಡಿದ್ರು, ರಾಮಕೃಷ್ಣ ಅಂತ ಮಾಡಿದ್ರು, ಅವ್ರ ಜೊತೆ ಅಸೋಸಿಯೇಟ್ ಆಗಿ ಮಾಡಿದ್ದೆ. ಆಮೇಲೆ ಡಿಚ್ಕಿ ಡಿಸೈನ್ ಅಂತ ಒಂದು ಚಂದು ಅಂದ್ಬಿಟ್ಟು ನಂಜನಗೂಡು ಮೂಲತಃ ಅವರು,
ಅವ್ರದ್ದು ಕೋ ಡೈರೆಕ್ಟರ್ ಮಾಡಿದೆ. ಒಂದು ಮಕ್ಕಳು ಮೂವಿ ಏಕತೆ ಅಂತ ಅದರಲ್ಲೂ ಕೋ ಡೈರೆಕ್ಟರ್ ಮಾಡಿದೆ ಸರ್. ಇನ್ನೂ ಒಂದಷ್ಟು ಸಿನಿಮಾಗಳಿಗೆ ಸ್ಕ್ರಿಪ್ಟ್ ವರ್ಕ್ ಮಾಡಿದ್ದೀನಿ, ಬಟ್ ಅವೆಲ್ಲ ನಡೀತಿದೆ. ನಂದು ಇದು ಫಸ್ಟ್ ಡೆಬ್ಯೂ ಮೂವಿ. ನನ್ನ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂತಂದ್ರೆ, ಒಂದು ಸಾಫ್ಟ್ವೇರ್ ಕಂಪ್ನಿ ವರ್ಕ್ ಮಾಡ್ತಾ ಇರ್ತೀನಿ. ಸೊ ಆಗ ಹೀರೋಯಿನ್ ಪರಿಚಯ ಆಗುತ್ತೆ. ಸೊ ಅಲ್ಲಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಹುಚ್ಚು, ಈ ರೈಡ್ ಹೋಗೋಣ, ಒಂದು ಥ್ರಿಲ್ಲಿಂಗ್ ಏನಾದ್ರು ಇವಾಗ ಟ್ರಕ್ಕಿಂಗ್ ಅಂತ ಹೋಗ್ತೀವಿ, ಅಲ್ಲಿ ಹೋಗ್ಬೇಡ ಅಂತ ಜಾಗ ಇರುತ್ತೆ, ಸೊ ಅಲ್ಲೇ ಹೋಗೋಣ ಮಾಡ್ತಿರೋ ಕೆಲಸನೇ ಮಾಡಕ್ ಹೋಗೋದು ಜಾಸ್ತಿ. ಸೊ ಆತರ ನಾನು ಎಷ್ಟು ಫೋರ್ಸ್ ಮಾಡಿದ್ರು ಬೇಡ ಬೇಡ ಅಂತ ಹೇಳೋದು ಕರ್ಕೊಂಡು ಹೊಂಟೋಗ್ತಾರೆ. ಸೊ ಅಲ್ಲಿ ಅವ್ರ ಪ್ರಾಬ್ಲಮ್ ಅನುಭವಿಸಲ್ಲ, ನಾನೇ ಜಾಸ್ತಿ ಅನುಭವಿಸ್ತಾ ಇರ್ತೀನಿ. ಸೊ ಈ ತರ ಇರುತ್ತೆ ನಂದು ಸಾಫ್ಟ್ವೇರ್ ಕ್ಯಾರೆಕ್ಟರ್. ನಂದು ಡೀಸೆಂಟ್ ಆಗಿರ್ತೀನಿ, ಡೀಸೆಂಟ್ ಒಳ್ಳೆ ಫ್ಯಾಮಿಲಿಯಿಂದ ಬಂದಿರ್ತೀನಿ. ಇವ್ರ ಜೊತೆ ಸೇರಿ ಹಂಗೆ ಸಿನಿಮಾನಲ್ಲಿ ಸಿನಿಮಾದಲ್ಲಿ ಇರುತ್ತೆ. ಸೊ ಇಷ್ಟ ಹೇಳ್ಕೊಡ್ತೀನಿ ಸರ್. ತಯಾರಿ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಡೈರೆಕ್ಟರ್ ಸರ್ ಇನ್ನೊಂದು ವಾರ ಇದೆ ಶೂಟ್ ಅನ್ನಂಗೆ, ಕೇಶು ಹಿಂಗಿದೆ, ಹಿಂಗ್ ಮಾಡೋಣ, ಹಿಂಗೆ ಒಟ್ಬಿಡು, ಹಿಂಗೆ ರೆಡಿ ಆಗ್ಬಿಡು ಅಂದ್ರು. ನನ್ನಲ್ಲಿ ಎಕ್ಸಾಮ್ ನಡೀತಾ ಇದೆ, ಇನ್ನೊಂದು ವಾರದಲ್ಲಿ ಶೂಟಿಂಗ್ ಅಂತ ಹೇಳ್ತಾ ಇದಾರೆ. ನಾನು ಅದ್ ಮಾಡ್ಲಾ ಫುಲ್ ಟೋಟಲ್ ಕನ್ಫ್ಯೂಷನ್ ಅಲ್ಲಿದೆ. ಸೊ ಒಂದು 6 ದಿವಸ ಮ್ಯಾಕ್ಸಿಮಮ್, ಒಂದು 6 ದಿವಸ ಟ್ರೈನಿಂಗ್ ಆಗಿದೆ ಅಷ್ಟೇ. ಆಕ್ಟಿಂಗ್ ಪ್ಲಸ್ ಡ್ಯಾನ್ಸ್ ನಮ್ ಕಿಶೋರ್ ಮಾಸ್ಟರ್ ಚೆನ್ನಾಗಿ ಮಾಡಿದ್ರು. ಅಷ್ಟೇ ಆಯ್ತು ಸರ್, ಫಸ್ಟ್ ಕ್ಲಾಸ್ ಪಾಸ್ ಆಯ್ತು. ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಎಲ್ಲರೂ ಚೀಫ್ ಗೆಸ್ಟ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರೈಟ್ ಸಿನಿಮಾ, ಸೊ ನೀವೆಲ್ಲರೂ ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗೆ ಬೇಕು. ಆ್ಯಕ್ಚುಲಿ ಎಲ್ಲ ಸಿನಿಮಾ ಲವರ್ಸ್ಗೆ ಇದು ತುಂಬ ಇಷ್ಟ ಆಗುತ್ತೆ, ರೈಟ್ ಮೂವಿ. ಆ್ಯಂಡ್ ಸಮಥಿಂಗ್ ಇಟ್ಸ್ ಜರ್ನಿ ಲವ್ ಸ್ಟೋರಿ. ಸೊ ಒಂದು ಜರ್ನಿ ಲವ್ ಸ್ಟೋರಿ. ಹೀರೋಯಿನ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ತುಂಬಾ ಸಾಫ್ಟ್ ಕ್ಯಾರೆಕ್ಟರ್. ಜರ್ನಿ ಅಂದ್ರೆ ತುಂಬಾ ಇಷ್ಟ, ರೈಡ್ ಅಂದ್ರೆ ತುಂಬಾ ಇಷ್ಟ. ದೆನ್ ಅವ್ರು ಹೇಳ್ದಂಗೆ ಯಾವ ಜಾಗಕ್ಕೆ ಹೋಗ್ಬೇಡೋ ಆ ಜಾಗಕ್ಕೆ ಹೋಗೋದು ಅಂದ್ರೆ ಒಂದು ಕ್ರೇಜ್. ಸೊ ಆತರ ಒಂದು ಕ್ಯಾರೆಕ್ಟರ್ ಇದ್ರ ಬಗ್ಗೆ. ಸೊ ಆ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಬರ್ತಿದ್ರು ಡೈರೆಕ್ಟರ್ ಸರ್, ನನಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ನಂಬಿ ಆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಆಲ್ಮೋಸ್ಟ್ ಯಾರು ನನಗೆ ತುಂಬಾ ಸಪೋರ್ಟ್ ಮಾಡಿದಾರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಯಾವಾಗಲೂ ಬೇಕೇ ಬೇಕು. ಎಲ್ರಿಗೂ ನಮಸ್ತೆ. ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ಚಿತ್ರತಂಡದ ಸುಮಾರಷ್ಟು ಜನ ಭಾಗವಹಿಸಿದಿರಿ, ಎಲ್ಲರಿಗೂ ಧನ್ಯವಾದಗಳು. ಜೊತೆಗೆ ನಮ್ಮ ಡೇರ್ ಡೆವಿಲ್ ಉಮಾಪತಿ ಗೌಡರು ಬಂದಿದ್ದಾರೆ, ಅವ್ರಿಗೂ ಕೂಡ ತುಂಬಾ ಖುಷಿ. ಯಾಕೆಂದ್ರೆ ಅವ್ರು ಯಾರು ಏನೇ ಕೊಟ್ಟರು ಅದನ್ನ ತುಂಬಾ ತಿಟ್ಕೊಳ್ಳಲ್ಲ, ಅದ್ರ ಜೊತೆಗೆ ಸೇರಿಸಿ ಪಟ ಕೊಡ್ತಾರೆ. ಅಂದ್ರೆ ನಾನು ತಮಾಷೆಗೆ ಹೇಳ್ತಾ ಇಲ್ಲ, ಅವ್ರು ಸುಮಾರಷ್ಟು ವಿಡಿಯೋಗಳನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀನಿ. ಸುಮಾರಷ್ಟು ಇನ್ಸ್ಪೈರಿಂಗ್ ವಿಚಾರಗಳು ತುಂಬಾ ಇರುತ್ತೆ ಅದರಲ್ಲಿ. ಅದನ್ನ ನಾನೇ ಕೆಲವು ವಿಚಾರಗಳಲ್ಲಿ ಇನ್ಸ್ಪೈರ್ ಆಗಿದ್ದೀನಿ ಕೆಲವು ಮಾತಲ್ಲಿ. ಹಾಗೆ ಚಿತ್ರದ ಬಗ್ಗೆ ಮಾತಾಡ್ಬೇಕು ಅಂದಾಗ ಇಲ್ಲಿ ಚಿತ್ರತಂಡ ಮೊದಲನೇದಾಗಿ ನಿರ್ಮಾಪಕರು, ನಿರ್ದೇಶಕರು, ನಾಯಕ ನಾಯಕಿ, ಆಮೇಲೆ ನಮ್ಮ ನೀರಜ್ ಅವರಿದ್ದಾರೆ, ಆಮೇಲೆ ಇತರೆ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ. ಸಿನಿಮಾ ಇವರು ವೆರೈಟಿ ಆಫ್ ಸಾಂಗ್ ತೋರಿಸಿದ್ರು. ಅಂದ್ರೆ ಒಂದು ಡಿವೆಟ್ ಇರ್ಬೋದು, ಒಂದು ಎಮೋಷನ್ ಸಾಂಗ್ ಇರ್ಬೋದು, ಅಥವಾ ಇನ್ನೊಂದೇನು ಒಂದು ಪಾಪ್ ಸಾಂಗ್ ರೀತಿ ಸುಮಾರಷ್ಟು ವರ್ಕ್ ಗೊತ್ತಾಗುತ್ತೆ. ಅಂದ್ರೆ ಒಂದು ಕ್ರಿಯೇಟಿವ್ ಆಗಿ ಏನೇನು ಒಂದು ಪ್ರಯತ್ನ ಮಾಡ್ಬೋದು, ಆ ಒಂದು ಎಲ್ಲಾ ಪ್ರಯತ್ನಗಳನ್ನು ಈ ಚಿತ್ರತಂಡ ಮಾಡಿದೆ ಅನ್ಕೊಳ್ತೀನಿ. ಜೊತೆಗೆ ಟ್ರೈಲರು ಕೂಡ ಅದೇ ಮೇಡಮ್ ಹೇಳಿದಾಗೆ ರೈಡ್ ಅಂದಾಗ ಸುಮಾರಷ್ಟು ಡೈರೆಕ್ಟರ್ ಕೂಡ ಒಂದಿಷ್ಟು ಕಥೆಗಳನ್ನು ಹೇಳಿದ್ರು. ಆದ್ರೆ ಲಾಸ್ಟಿಗೆ ಏನು ಅನ್ನೋದು ಈ ಪತ್ರಕರ್ತರು ಬರೀತಾರಲ್ಲ, ಲಾಸ್ಟ್ ಎಂಡಲ್ಲಿ ಏನು ಅನ್ನೋದು ಟ್ವಿಸ್ಟ್, ಆ ತರ ಲಾಸ್ಟ್ ಎಂಡಲ್ಲಿ ಒಂದಿಷ್ಟು ಟ್ವಿಸ್ಟ್ ಇಟ್ಟಿದ್ದಾರೆ. ಥ್ಯಾಂಕ್ ಯು. ಅಂದ್ರೆ ಇವತ್ತು ಒಳ್ಳೆ ಸಿನಿಮಾಗಳು ಬಂದಾಗ ಖಂಡಿತವಾಗೂ ಜನ ನೋಡ್ತಾರೆ ಅನ್ನೋ ಒಂದು ದೊಡ್ಡ ಅಭಿಪ್ರಾಯ ಯಾವಾಗ್ಲೂ ಇರುತ್ತೆ. ಈಗ ನಾವು ಸಿನಿಮಾ ಮಾಡಿದಾಗ್ಲೂ ಅಷ್ಟೇ, ಅಂದ್ರೆ ಒಂದಿಷ್ಟು ಮಾಧ್ಯಮ ಮಿತ್ರರು ಹೊರಗಡೆ ನೋಡಿದಂತವ್ರು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಬೆನ್ ತಟ್ಟಿದ್ರು. ಅದೇ ರೀತಿ ನಿಮ್ಮ ಸಿನಿಮಾಗೂ ಕೂಡ ಖಂಡಿತವಾಗೂ ಈಗಂತೂ ಸಿನಿಮಾ ನೋಡೋ ಅಂತ ಒಂದು ಈಗೇನೊಂದು ಆ ಒಂದು ಮಾಪ್ ಶುರುವಾಗಿದೆ ಈಗ ಆಗಸ್ಟ್ ತಿಂಗಳ ನಂತರದಿಂದ. ಹಾಗಾಗಿ ನಿಮ್ಮ ಸಿನಿಮಾನು ಆದಷ್ಟು ಬೇಗ ಬರಲಿ. ಎಲ್ಲರಿಗೂ ಚಿತ್ರತಂಡಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಒಳ್ಳೇದಾಗ್ಲಿ. ಆದ್ರೆ ಒಂದು ಮಾತು ಹೇಳ್ತೀನಿ, ಅಂದ್ರೆ ಏನಂದ್ರೆ ಈಗ ದೊಡ್ಡ ಸ್ಟಾರ್ ಇರ್ಬೋದು ಅಥವಾ ಸ್ಟಾರ್ ನಿರ್ಮಾಪಕರಿಗೆ ಅಲ್ಲಿ ಒಳ್ಳೆ ಸಿನಿಮಾ ಮಾಡೋದು ಅಷ್ಟೇ ದೊಡ್ಡ ಟಾರ್ಗೆಟ್ ಇರುತ್ತೆ. ಅವ್ರಿಗೆ ಒಳ್ಳೆ ಸಿನಿಮಾ ಮಾಡ್ಬೇಕು ಅಷ್ಟೇ ಟಾರ್ಗೆಟ್. ಬಟ್ ಹೊಸಬ್ರಿಗೆ ಹಾಗಲ್ಲ, ಒಳ್ಳೆ ಸಿನಿಮಾದ ಜೊತೆಗೆ ಜನಕ್ಕೆ ಹೋಗಿ ತಲುಪಿಸೋ ಅಂತದ್ದು, ನೋಡ್ತಾರ ನೋಡಲ್ಲ ಅನ್ನೋ ಒಂದು ಭಯ. ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರೆ ಇವೆಲ್ಲಾ ಭಯದ ಜೊತೆಗೆ ಸಿನಿಮಾ ಮಾಡ್ಬೇಕು. ಹಾಗಾಗಿ ಆ ಭಯ, ಆ ಶ್ರದ್ಧೆ ಇವೆಲ್ಲವೂ ಇಟ್ಕೊಂಡು ಖಂಡಿತವಾಗೂ ಒಳ್ಳೆ ಸಿನಿಮಾ ಮಾಡಿದ್ರೆ
ಕರೆಕ್ಟ್ ಆಗಿ ಅದನ್ನ ರೀಚ್ ಮಾಡಿಸಿ ಒಳ್ಳೆ ಟೈಮಿಗೆ ರಿಲೀಸ್ ಮಾಡಿದ್ರೆ ಖಂಡಿತವಾಗೂ ದೊಡ್ಡ ಯಶಸ್ಸಾಗುತ್ತೆ ಅನ್ನೋ ಒಂದು ದೊಡ್ಡ ನಂಬಿಕೆ ಇದೆ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಇವತ್ತು ಇನ್ನು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟುಹಬ್ಬದ ದಿನ, ಗುರುಗಳ ಏನು ದಿನ ಅಂತಾನೆ ನಾವು ಕರಿತೀವಿ, ಶಿಕ್ಷಕರ ದಿನ ಅಂತಾನೆ ನಾವು ಕರಿತೀವಿ. ಅದೇ ರೀತಿ ಇವತ್ತಿನ ದಿವಸ ರೈಡ್ ಸಿನಿಮಾದ ಏನು ಟ್ರೈಲರ್ ಬಿಡುಗಡೆ ಇರ್ಬೋದು ಹಾಗೂ ಸಾಂಗ್ ಬಿಡುಗಡೆ ಇರ್ಬೋದು. ಈ ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕೆ ಮೂಲ ಕಾರಣ ಬಂದು ನಮ್ಮ ಚೇತು, ಮತ್ತೆ ಮಗ, ಅದೇ ರೀತಿ ನಮ್ಮ ವೇಗಣ್ಣ ಅವರು, ಮತ್ತೆ ಮುಖ್ಯವಾಗಿ ನಮ್ಮ ತಾಯಿ ಊರು ಬಂದು ರಾಮವಳ್ಳಿ. ಸೊ ನಮ್ಮ ತಾಯಿ ಊರನ್ನ ಬಿಟ್ಕೊಡಕ್ಕಾಗಲ್ಲ. ಸೊ ಹಾಗಾಗಿ ಅದು ರಾಮವಳ್ಳಿ ಇವಾಗ ರಾಮು ಪಟ್ನ ಆಗ್ಬಿಟ್ಟಿದೆ. ಯಾಕಂದ್ರೆ ಇವಾಗ ಎಕರೆ ಲೆಕ್ಕದಲ್ಲಿ ಇದ್ದಿದ್ದ ಜಮೀನು ಇವತ್ತು ಸ್ಕ್ವೇರ್ ಫೀಟ್ ಲೆಕ್ಕಕ್ಕೆ ಹೋಗಿದೆ. ಅದೇ ರೀತಿ ಆ ಊರ್ನ ಪ್ರತಿಭೆ ವೆಂಕಟೇಶ್ ಅವರು, ನಮ್ಮ ರಾಮಕೃಷ್ಣ ಅವರ ಮಗ, ರೈಡ್ ಅನ್ನೋ ಒಂದು ಸಿನಿಮಾ ಅಂತ ಹೇಳಿ ಇವತ್ತು ಏನು ಒಂದು ಟ್ರೈಲರ್ ಲಾಂಚ್ ಇರ್ಬೋದು, ಸಾಂಗ್ ಲಾಂಚ್ ಮಾಡಿದ್ದಾರೆ. ಜನ ಎಲ್ಲಾರ್ಗೂ ಬೆಂತಟ್ತಾರೆ. ಆದ್ರೆ ಎಲ್ಲಿ ನಾವು ಜನಕ್ಕೆ ರೀಚ್ ಆಗೋದ್ರಲ್ಲಿ ಕೊರತೆ ಉಂಟು ಮಾಡ್ಕೋತೀವಿ, ಅಲ್ಲಿ ಸ್ವಲ್ಪ ಕುಂಠಿತ ಆಗ್ತದೆ. ಒಂದು ಸಿನಿಮಾ ಮಾಡೋದು ಕಷ್ಟ, ಅದ್ರ ಜೊತೆಲಿ ಜನಗಳಿಗೆ ತಲುಪಿಸುವಂಥದ್ದು ಇನ್ನ ದೊಡ್ಡ ಕಷ್ಟ ಇರ್ತದೆ. ನಾನು ಸಿನಿಮಾ ತಂಡದವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ಸಿನಿಮಾ ಮಾಡ್ಬಿಟ್ಟಿದೀವಿ, ರಿಲೀಸ್ ಮಾಡ್ತೀವಿ ಅಂತ ಆತರ ಪಡಕ್ ಹೋಗ್ಬಿಡಿ. ಪ್ರಮೋಷನ್ ಅನ್ನೋದು ಸಿನಿಮಾ ಏನ್ ಮಾಡಿರ್ತೀರ ಅದಕ್ಕಿಂತ 10ರಷ್ಟು ಕಷ್ಟ ಇರ್ತದೆ. ಯಾಕೆಂದ್ರೆ ಯಾವುದೇ ಸಿನಿಮಾ ಮಾಡೋರು ಸುಮಾರು 2015 ಅಲ್ಲಿ ಸಿನಿಮಾ ಮಾಡ್ಬೇಕು ಅಂತ ನಾನು ತೀರ್ಮಾನ ತಗೊಂಡು ಬ್ಯಾನರ್ ಲಾಂಚ್ ಮಾಡಿದಾಗ ಯಾವ ಸಿನಿಮಾ ನಿಂತೋಗಿತ್ತು ಆ ಸಿನಿಮಾನೇ ತಗೊಂಡು ಕೊನೆಗೆ ರಿಲೀಸ್ ಮಾಡಿ ಆ ಸಿನಿಮಾಯಿಂದನೇ ಒಳ್ಳೆ ಹೆಸರು ಬಂತು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಮಗೆ ಇಂಟ್ರೆಸ್ಟ್ ಇರಬೇಕು, ಯಾವ ಕೆಲಸ ಮಾಡ್ತೀವಿ ಶ್ರದ್ಧೆ ಭಕ್ತಿ ಇರಬೇಕು. ಯಾರಿಗೇನ್ ಬೇಕಾದ್ರೂ ಕಾಣ್ಲಿ, ನಮಗೆ ಬದುಕು ಮಾತ್ರ ಕಾಣ್ಬೇಕು. ಹಂಗಿದ್ದಾಗ ಮಾತ್ರ ನಾವು ಬದುಕಕ್ಕೆ ಸಾಧ್ಯ ಆಗ್ತದೆ. 2 ವರ್ಗದ ಜನ ಇರ್ತಾರೆ. ಒಂದು ಉದಾಹರಣೆಯಾಗಿ ಹುಟ್ಟಿರುವಂತವ್ರು, ಇನ್ನೊಂದು ಎಚ್ಚರಿಕೆಯಾಗಿ ಹುಟ್ಟಿರ್ತಕ್ಕಂಥ ಜನ. ನಾವ್ ಯಾವತ್ತು ಇನ್ನೊಬ್ರಿಗೆ ಉದಾಹರಣೆ ಆಗಿರ್ಬೇಕು ಹೊರತು ನಮ್ ಜೀವನ ಇನ್ನೊಬ್ರಿಗೆ ಎಚ್ಚರಿಕೆ ಆಗಿರಬಾರ್ದು. ಈ ಸಿನಿಮಾ ತಂಡ ಇನ್ನೊಬ್ಬರಿಗೆ ಉದಾಹರಣೆಗಿರ್ಲಿ ಅಂತ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊತೀನಿ, ಆ ದೇವರಲ್ಲೇ ಕೇಳ್ಕೊತೀನಿ. ವೆಂಕಿ ಮತ್ತೆ ತನ್ವಿ, ನನಗೆ ಹುಡುಗಿದ್ ಬಹಳ ಖುಷಿ ಆಗಿದ್ದೇನು ಅಂದ್ರೆ, ನಾವು ಗೆಲ್ಲೋವರೆಗೂ ನಮ್ ಚೇರ್ ನಾವೇ ಹಾಕೋಬೇಕು, ನಮ್ ಕಾಳೆ ನಾವೇ ಊದ್ಕೋಬೇಕು, ನಮ್ ಕಾರ್ಪೆಟ್ ನಾವೇ ಹಾಕೋಬೇಕು. ವೆರಿ ಗುಡ್, ಕೀಪ್ ಇಟ್ ಅಪ್. ಯಾಕೆಂದ್ರೆ ನಾವು ಬೆಳೆಯೋವರೆಗೂ ನಮ್ ಜೊತೆಲಿ ಯಾರು ಬರಲ್ಲ, ಬೆಳೆದಾದ್ಮೇಲೆ ಎಲ್ಲಾರು ಬರ್ತಾರೆ. ಅದು ಇನ್ನೊಬ್ಬರ ತಪ್ಪು ಅಂತಲ್ಲ, ಜಗದ ನಿಯಮ ಅದು. ಅದೇ ರೀತಿ ವೆಂಕಿ ನಮ್ಮಪ್ಪನೇ ಪ್ರೊಡ್ಯೂಸರು, ನಮ್ಮಪ್ಪನೇ ಡಿಸ್ಟ್ರಿಬ್ಯೂಟ್ರು ಅಂತ ಯಾವುದೇ ಕಾರಣಕ್ಕೂ ರಿಲ್ಯಾಕ್ಸ್ ಆಗೋಂಗಿಲ್ಲ. ಯಾಕಂದ್ರೆ ನೀನ್ ಪುಣ್ಯ ಮಾಡಿದ್ಯಪ್ಪ, ನಿಮ್ ತಂದೆಗೆ ಸನ್ ಸ್ಟ್ರೋಕ್ ಇದೆ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನಿಮ್ಮ ಏನು ತಂದೆ ಆಸೆ ಏನೋ ಒಬ್ಬ ಒಳ್ಳೆ ಹೀರೋಗಿ ನಿಲ್ಬೇಕು ಅನ್ನೋದು, ನಿಮ್ಮ ತಂದೆ ಆಸೆ ನೆರವೇರಿಸೋದ್ ಜೊತೆಲಿ ಸಿನಿಮಾದ ಜವಾಬ್ದಾರಿನೂ ನಿನ್ ಮೇಲೆ ಇರ್ತದೆ. ರಿಲ್ಯಾಕ್ಸ್ ಆಗೋಂಗಿಲ್ಲ. ಎಕ್ಸಾಮ್ ಅಲ್ಲಿ ಫಸ್ಟ್ ಕ್ಲಾಸ್ ಬಂದಿರ್ಬೋದು, ಆದ್ರೆ ಸಿನಿಮಾ ಅನ್ನೋ ಲೈಫ್ ಅಲ್ಲಿ ಇನ್ನ ನೀನು ಬಡ್ಡಿಂಗ್ ಸ್ಟಾರು. ತುಂಬಾ ರಿಲ್ಯಾಕ್ಸ್ ಆಗಿ ಇರೋದಲ್ದೆ ತುಂಬಾ ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನಾನು ಅವಾಗ್ಲೇ ಹೇಳಿದ್ನಲ್ಲ, ಉದಾಹರಣೆ ಆಗಕ್ಕೆ ಒಂದಷ್ಟು ಜನ ಹುಟ್ಟಿರ್ತಾರೆ, ಎಚ್ಚರಿಕೆ ಆಗಕ್ಕೆ ಒಂದಷ್ಟು ಜನ ಹುಟ್ಟಿರ್ತಾರೆ. ನೀನು ಉದಾಹರಣೆ ಆಗಕ್ಕೆ ಹುಟ್ಟಿದೀಯ ಅಂತ ಭಾವಿಸಿ ನೀನ್ ಎಚ್ಚರಿಕೆಯಿಂದ ಸಿನಿಮಾ ಪ್ರಮೋಷನ್ ಮಾಡ್ಬೇಕಾಗ್ತದೆ. ಅದೇ ರೀತಿ ರಾಮಕೃಷ್ಣನ್ ಅವರು ಪ್ರೊಡ್ಯೂಸರು, ಇನ್ನ ಡೈರೆಕ್ಟರ್ ಭಾನು ತೇಜು ಅವರು, ನೀವೆಲ್ಲರೂ ಅಷ್ಟೇ ಇಲ್ಲಿವರೆಗೂ ಏನ್ ಕಷ್ಟಪಟ್ಟಿದ್ರ, ಇನ್ ಮುಂದಕ್ಕೆ ಕಷ್ಟಪಟ್ಟು ಮಾಧ್ಯಮ ಮಿತ್ರರ ಆಶೀರ್ವಾದ ಸಹಕಾರ ಇರ್ಲಿ, ಜನಗಳ ಸಹಕಾರ ಇರ್ಲಿ. ಕಾಲೇಜ್ ಟು ಕಾಲೇಜ್ ಹೋಗಿ, ಇವಾಗೇನ್ ಫೆಸ್ಟ್ಗಳು ಸ್ಟಾರ್ಟ್ ಆಗ್ತದೆ, ಪ್ರತಿಯೊಂದು ಕಾಲೇಜ್ಗೂ ಹೋಗಿ ಪಿಚ್ ಮಾಡಿ ಅದೇ ರೀತಿ ಸಾಂಗ್ಸ್ ನ ರೀಚ್ ಮಾಡೋದ್ರಲ್ಲಿ ಶ್ರಮ ವಹಿಸ್ಬೇಕಾಗ್ತದೆ. ಯಾವುದೇ ಒಂದು ಕಂಟೆಂಟ್ ಬಿಟ್ಟಾಗ್ಲೂ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ, ಎಷ್ಟು ವ್ಯೂಸ್ ಹೋಯ್ತು, ರಿವ್ಯೂಸ್ ಏನ್ ಬಂತು, ಕ್ರಿಟಿಕ್ಸ್ ಏನ್ ಬಂತು ಅಂತ ನೋಡ್ತೀವಿ. ಯಾಕೆಂದ್ರೆ ಸಿನಿಮಾ ರಿಲೀಸ್ ಆಗೋಷ್ಟಲ್ಲ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ಜನಗಳ ಮುಂದೆ ಬರ್ಬೇಕಾ ಅಂತ ಒಂದು ಲೆಕ್ಕಾಚಾರ ಇರ್ತದೆ. ಇದೇ ಉಪಾಧ್ಯಕ್ಷ ಸಿನಿಮಾ ಮಾಡಿದಾಗ ದೊಡ್ಡ ಹೀರೋಗಳ ಸಿನಿಮಾ ಮಾತ್ರ ಮಾಡ್ಕೊಂಡು ಬಂದಿದೆ. ಸುಮ್ಮನೆ ಹಿಂಗೇನೋ ಒಂದು ಮಾತು ಬಂದಾಗ ಅವಾಗ ನಾನು ತೀರ್ಮಾನ ತಗೊಂಡಿದ್ದೇನು ಅಂದ್ರೆ, ಯಾಕೆ ಸ್ಟಾರ್ನ ಹುಟ್ಟಾಕಕ್ಕಾಗಲ್ಲ ಅಂತೇಳಿ ನ್ಯಾಚುರಲ್ ಸ್ಟಾರ್ ಅಂತೇಳಿ ಚಿಕ್ಕಣ್ಣನ್ನ ಹೀರೋ ಮಾಡಿದ್ವಿ. ಏಕೆಂದ್ರೆ ಚಿಕ್ಕಣ್ಣನ್ಗೆ ಶ್ರದ್ಧೆ ಇತ್ತು. ಇದೇ ಒಂದು ರೇಣುಕಾಂಬ ಸ್ಟುಡಿಯೋ ಅಲ್ಲಿ ಫಸ್ಟ್ ಸಿನಿಮಾ ನೋಡಿದ್ವಿ, ಬಹಳ ಖುಷಿ ಆಯ್ತು. ಸುಮಾರು 8 ರಿಂದ 9 ಸಲ ಸಿನಿಮಾ ನೋಡಿ 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 ಕರೆಕ್ಷನ್ ಮಾಡಿ 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 ಫೈನಲ್ ವರ್ಷನ್ ಬಂದಿದ್ದು. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನೀವು ಸಿನಿಮಾ ತಂಡದವ್ರು ನೋಡಿದಾಗ ಎತ್ತವ್ರಿಗೆ ಹೆಗ್ಣ ಮುದ್ದು ಅಂದಂಗೆ, ಅದು ಬಿಟ್ಟು ಇನ್ನೊಂದು ವರ್ಗದ ಜನನ ಕರ್ಕೊಂಬಂದು ಕೂರಿಸಿ ನೀವು ಸಿನಿಮಾನ ತೋರಿಸಿ ರಿಲೀಸ್ ಮಾಡಕ್ಕೆ ಆತರ ಪಡಬೇಡಿ. ಆದಷ್ಟು ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಎಲ್ಲೆಲ್ಲಿ ಏನೇನ್ ಕರೆಕ್ಷನ್ ಮಾಡ್ಕೋಬಹುದು ಮಾಡಿ. ಯಾಕಂದ್ರೆ
ಎಲ್ಲರೂ ಅಷ್ಟೇ ಸಿನಿಮಾ ಮಾಡೋದು ಗೆಲ್ಲಬೇಕು, ಜನಗಳ ಮನ್ಸು ಸಂಪಾದನೆ ಮಾಡಬೇಕು, ಅವ್ರು ಖುಷಿ ಪಡಬೇಕು ಅಂತೇಳಿ ಸಿನಿಮಾ ಮಾಡ್ತೀವಿ. ಕೆಲವೊಂದಷ್ಟು ಸಿನಿಮಾ ಮಾತ್ರ ಆ ರೀತಿ ಅನ್ಕೊಂಡಂಗೆ ರೀಚ್ ಆಗ್ತಾರೆ. ಇದು ಕೆಲವೊಬ್ರಿಗೆ ಪಾಪ ಕಾರಣಾಂತರಗಳಿಂದ ಆಗಲ್ಲ. ನಿಮ್ ಸಿನಿಮಾನು ಕೂಡ ಜನಗಳಿಗೆ ರೀಚ್ ಆಗಿ ಜನಗಳ ಆಶೀರ್ವಾದ ಪಡ್ಲಿಕ್ಕೆ ನೀವೇನ್ ಶ್ರಮ ವಹಿಸ್ಲೇಬೇಕು. ಇಲ್ಲಿ ಕೆಟ್ಟ ಸಿನಿಮಾ ಒಳ್ಳೆ ಸಿನಿಮಾ ಅನ್ನೋದಿಲ್ಲ. ಸೊ ನಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೆಟ್ಟ ಕತೆ ಒಳ್ಳೆ ಕತೆ ಅನ್ನೋದು ಇಲ್ಲ. ಇಲ್ಲಿ ಒಳ್ಳೆ ನಿರ್ದೇಶಕ ಕೆಟ್ಟ ನಿರ್ದೇಶಕ ಅನ್ನೋದು ಮಾತ್ರ ಇರೋದು. ಏನ್ ಸಿನಿಮಾ ಜವಾಬ್ದಾರಿ ಇರ್ತದೆ, ನಿಮ್ ಜವಾಬ್ದಾರಿ ಆಗಿರ್ತದೆ. ಸೊ ಇವತ್ತೇನ್ ನಾವೆಲ್ಲ ಬಂದಿದೀವಿ, ಈ ಸಿನಿಮಾಗೆ ಹಾರೈಸಿದೀವಿ. ಅದೇ ರೀತಿ ವೇದಿಕೆ ಮೇಲೆ ಸಾಕಷ್ಟು ಜನ ಗಣ್ಯರು ಕೂತಿದ್ದಾರೆ. ಅದೇ ರೀತಿ ನಮ್ಮ ಕೆರೆಬೆಟ್ಟೆ ಹೀರೋ ಗೌರಿಶಂಕರ್ ಅವರು ಇದ್ದಾರೆ. ಅವರು ಅಷ್ಟೇ ಸಿನಿಮಾ ಮಾಡಿದ್ಮೇಲೆ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಥಿಯೇಟರ್ಗಳು ಸಿಗ್ಬೇಕಾದ್ರೂ ಅಷ್ಟೇ ಹೋರಾಟ ಮಾಡಿ ಕಿತ್ಕೊಂಡ್ರು. ಆದಷ್ಟು ಜನಗಳ ಪ್ರಶಂಸೆ ಸಂಪಾದನೆ ಮಾಡಿದ್ರು. ಅವ್ರ ಸಹಕಾರ ಆಶೀರ್ವಾದನೂ ನಿಮ್ ಜೊತೆಲಿರ್ಲಿ. ಹಾಗೂ ವೇದಿಕೆ ಮುಂಭಾಗ ಆಸೀನರಾಗಿರೋ ಎಲ್ಲ ಹಿರಿಯರು ಮತ್ತೆ ಯೂತ್ಸ್ ಹಿಂದ್ಗಡೆ ಕೂತ್ಕೊಂಡು ಕಿರ್ಚಾಡ್ತಾ ಇದ್ರಲ್ಲ, ಥಿಯೇಟರ್ಲು ಹಿಂಗೇ ಕಿರ್ಚಾಡ್ಬೇಕು. ಹೆಂಗೆ ಅಂದ್ರೆ ಸೀಲಿಂಗ್ ಕಿತ್ತೋಗೋವರೆಗೂ ನೀವು ಕಿರ್ಚಾಡ್ಬೇಕು. ನಿಮ್ಮ ಸಹಕಾರ, ನಿಮ್ ಫೋನ್ ಸ್ಟೇಟಸ್ ಅಲ್ಲಿ ಸಿನಿಮಾ ರಿಲೀಸ್ ಆಗೋವರೆಗೂ ಈ ಸಿನಿಮಾ ಸ್ಟೇಟಸ್ ಗಳು ಹಾಕೊಂಡು ಗೆಲ್ಸೋವರೆಗೂ ನಿಮ್ ಹೋರಾಟ ಇರಲಿ. ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಈಗ ನಮ್ಮ ಡೈರೆಕ್ಟರ್ ಅವರು ಸಹ ನಮ್ಮೂರಲ್ಲೇ ಭಾನು ಸಾರು ಅವರು ಇದು ಮೊದಲನೇ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಕೊಂಡು ಇದು ಮಾಡ್ತಾರೆ. ಡೈರೆಕ್ಟ್ ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ. ಈ ಸಿನಿಮಾ ರೈಡ್ ಏನ್ ಸಿನಿಮಾ ಇದೆ, ಆಗ್ಲೇ ಉಮಾಪತಿ ಸರ್ ಹೇಳ್ದಂಗೆ ಅಷ್ಟೊಂದು ಇದ್ರಲ್ಲಿ ಅನುಭವ ಇಲ್ಲ, ನಮ್ಮ ಭಾಷಣ ಮಾಡಕ್ ಬರೋದಿಲ್ಲ. ಸಿನಿಮಾ ಯಶಸ್ವಿ ಆಗ್ಲಿ. ಆಮೇಲೆ ಏನು ಅವರು ಲಾಂಚ್ ಆಗಿದ್ರು ಫಸ್ಟ್, ಈಗ ಯಾರು ಹೀರೋ ಹೀರೋಯಿನ್ ಅವರು ಸಹ ಭವಿಷ್ಯ ಚೆನ್ನಾಗಿ ಮುಂದೆ ಇನ್ನರ್ ಸಿನಿಮಾಗಳು ತೆಗಿಲಿ, ಇನ್ನರ್ ಸಿನಿಮಾಗಳಲ್ಲಿ ಅವ್ರಿಗೆ ಅವಕಾಶ ಸಿಗ್ಲಿ ಅಂತೇಳಿ ಈ ಒಂದು ಇದರಲ್ಲಿ ಕನ್ನಡ ಸಿನಿಮಾಗಳು ಇವತ್ತು ತುಂಬಾ ನೋಡೋದೇ ಕಷ್ಟ ಆಗಿದೆ. ಬಟ್ ಚೆನ್ನಾಗಿದ್ದಾಗ ಸಿನಿಮಾ ಹುಡ್ಕೊಂಬಂದು ನೋಡ್ತಾರೆ, ಅದಂತೂ ಇದು ಮಾಡ್ತೀನಿ. ಇಂಥ ಎಲ್ಲ ಇಲ್ಲ ಇದರಲ್ಲಿ ಯಶಸ್ವಿ ಆಗ್ಬೋದು. ಸಿನಿಮಾದಲ್ಲಿ ಯಶಸ್ವಿ ತುಂಬಾ ಕಷ್ಟ. ಅದ್ರಾಗೆ ನಮ್ಮ ಮಾದರಿ ಆಗಿರೋ ಉಮಾಪತಿ ಅವರು, ಅದೇ ರೀತಿ ಉಮಾಪತಿ ಅವ್ರ ತರ ನಮ್ಮ ರಾಮಕೃಷ್ಣಪ್ಪರು ಸಹ ಬೆಳೀಲಿ ಅಂತೇಳಿ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ರಾಮಕೃಷ್ಣಪ್ಪ ಯಾವ್ದೋ ಒಂದು ಸ್ಟುಡಿಯೋದಲ್ಲಿ ಕೆಲಸ ಮಾಡಿ ಇವತ್ತು ಒಂದು ಪ್ರೊಡ್ಯೂಸರ್ ಆಗಿದ್ದಾರೆ ಅಂದ್ರೆ ಅದು ಸುಲಭದ ಕೆಲಸ ಅಲ್ಲ. ಮಗನ್ನು ಕೂಡ ಹೀರೋ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ, ಮತ್ತೆ ಅವ್ರ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ಮೇಲಾಗಿ ಉಮಾಪತಿ ಸರ್ ಅವ್ರ ಆಶೀರ್ವಾದ ಅವ್ರ ಚಿತ್ರತಂಡಕ್ಕೆ ಇರ್ಲಿ. ಮುಂದೊಂದ್ ದಿನ ಯಾವತ್ತಾದ್ರೂ ಅವಕಾಶ ಸಿಕ್ಕಿದ್ರೆ ಅವ್ರ ಸಿನಿಮಾದಲ್ಲಿ ಎಲ್ಲರಿಗೂ ಒಂದೊಂದು ಅವಕಾಶ ಕೊಡ್ಲಿ ಅಂತ ದಯಮಾಡಿ ಕೇಳ್ಕೊತೀನಿ. ಸಾಂಗ್ಸ್ ಹೇಗಿದೆ ಮೇಡಮ್? ನನ್ಗೆ ತುಂಬಾ ಇಷ್ಟ ಆಯ್ತು. ಸೊ ಹೇಗಿದೆ ಸಾಂಗ್? ಎಲ್ಲರಿಗೂ ಇಷ್ಟ ಆಯ್ತಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜಾಸ್ತಿ ಕಂಪ್ಯೂಟರ್ಸ್ ಯಾವ್ದು ಮಾಡಿಲ್ಲ, ಎಲ್ಲ ಲೈವ್ ಇನ್ಸ್ಟ್ರೂಮೆಂಟ್ಸ್ ಮಾಡಿ. ರೀ ರೆಕಾರ್ಡಿಂಗು ಅಷ್ಟೇ. ರೀ ರೆಕಾರ್ಡಿಂಗ್ ನಮ್ಮ ಮಗ ಉತ್ತಮ್ ಕುಮಾರ್ ಅಂತ ಅಲ್ಲಿದ್ದಾರೆ, ಅವರೇ ಹಾಡೆಲ್ಲ ಮಾಡಿದ್ದು. ಮ್ಯೂಸಿಕ್ ಎಲ್ಲ ನಾನು ಕಂಪೋಸ್ ಮಾಡಿದ್ದು. ಸೊ 6 ಸಾಂಗ್ ಇದೆ. 6 ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನಿಸ್ತಾ ಇದೆ. ಮಿಕ್ಕಿದೆಲ್ಲ ನಿಮ್ಮ ಕೈಯಲ್ಲಿದೆ, ಗೆಲ್ಲಿಸ್ಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾರು ಸ್ಟಾರ್ ಕ್ಯಾಸ್ಟ್ ಇಲ್ಲ, ಬಟ್ ಉಮಾಪತಿ ಸರ್ ತುಂಬಾ ಹೊಸಬ್ರಿಗೆ ಇಷ್ಟು ಬಂದು ಕೂತ್ಕೊಂಡು ಇಷ್ಟು ಪೇಷನ್ಸ್ ಅಲ್ಲಿ ಇಷ್ಟು ಸಪೋರ್ಟ್ ಮಾಡ್ತಾರೆ. ತುಂಬಾ ಖುಷಿ ಆಯ್ತು. ಪ್ರತಿಯೊಂದು ಸಿನಿಮಾನ ಆಕ್ಚುಲಿ ಬೆಳೆಸೋದು ಹೇಗಂದ್ರೆ, ನಮ್ಮ ಸಿನಿಮಾದವರು ಸಪೋರ್ಟ್ ಮಾಡಿದ್ರೆ ಖಂಡಿತ ಆಗುತ್ತೆ. ಉಮಾಪತಿ ಸರ್ ಇರುವಂತ ಪೇಷನ್ಸ್ ಎಲ್ಲ ಆರ್ಟಿಸ್ಟ್ ಎಲ್ಲ ಪ್ರೊಡ್ಯೂಸರ್ಸ್ ಇದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಲ್ಲೋ ಹೋಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಭಾನು ಸರ್ ಅವರು ಒಂದು ಸಿನಿಮಾದಲ್ಲಿ ಕೋ ಡೈರೆಕ್ಟರ್ ಆಗಿ ಪರಿಚಯ ಆಗ್ತಾರೆ. ಇವತ್ತು ಒಂದು ಸಿನಿಮಾ ಡೈರೆಕ್ಷನ್ ಮಾಡಿ ಆ ಸ್ಟೇಜ್ ನ ಶೇರ್ ಮಾಡ್ತಾ ಇದೀವಿ, ಅದು ಇನ್ನೂ ಖುಷಿ. ಮತ್ತೆ ವೆಂಕಟೇಶ್ ಒಳ್ಳೆ ಆರ್ಟಿಸ್ಟ್, ಅಪ್ಕಮಿಂಗ್ ಹೀರೋ, ಹೋಪ್ ನನಗಿದೆ, ಒಳ್ಳೆ ಹಾರ್ಡ್ ವರ್ಕರ್. ಮತ್ತೆ ನಮ್ಮ ಹೀರೋಯಿನ್ ಕೂಡ ಒಳ್ಳೆ ಆರ್ಟಿಸ್ಟ್, ತುಂಬಾ ಎಫರ್ಟ್ ಆಗ್ತಾರೆ. ಮತ್ತೆ ಇವರು ಆಕ್ಚುಲಿ ಒಳ್ಳೆ ಆರ್ಟಿಸ್ಟ್. ಸಾಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸಿದ್ರಿ. ಥ್ಯಾಂಕ್ ಯು. ಸಿನಿಮಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಇವತ್ತು ಅಲ್ಲಿಂದ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಕ್ವಶನ್ಸ್ ಕೇಳ್ತಿದ್ದೆ ಅಥವಾ ನಿಮ್ಮನ್ನ ಕ್ಯಾಪ್ಚರ್ ಮಾಡಿ ಇಲ್ಲಿನ ಒಂದಷ್ಟು ಪ್ರೆಸ್ ಮೀಟ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಿದ್ದೆ. ಆದ್ರೆ ಇವತ್ತು ನಾನು ಆ ಸ್ಟೇಜಿಂದ ಈ ಸ್ಟೇಜಿಗೆ ಬಂದಿದ್ದೀನಿ. ಒಂದು ಪ್ರಮೋಷನ್ ಸಿಕ್ಕೋ ಥರ ಆಗಿದೆ. ಎಲ್ರಿಗೂ ಕೂಡ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಗೆಸ್ಟ್ಗಳಿಗೂ ಕೂಡ ನನ್ನ ನಮಸ್ಕಾರಗಳು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಉಮಾಪತಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾನೇ ಫಸ್ಟ್ ಇನ್ವೈಟ್ ಮಾಡಿದ್ದೆ, ನಿಮಗೆ ಕಾಲ್ ಮಾಡಿದ್ದೆ. ಅವ್ರು ಏನಂತ ಹೇಳಿದ್ರು ಅಂದ್ರೆ, ಸರ್ ಹೊಸೊಬ್ರಿಗೆ ಹೆಲ್ಪ್ ಮಾಡಿ ಸರ್ ಅಥವಾ ವಿಶ್ ಮಾಡಿ ಸರ್ ಅಂತ ಕೇಳಿಕ್ ಅವ್ರು ಒಂದೇ ಮಾತು ಹೇಳಿದ್ದು, ಬ್ರದರ್ ನಾನು ಬರ್ತೀನಿ ಬ್ರದರ್ ಅಂತ ಹೇಳಿದ್ರು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಗೌರಿಶಂಕರ್ ಸರ್, ಕೆರೆಬೇಟೆ ಸಿನಿಮಾ ಟೈಮಲ್ಲಿ ಅವ್ರ ಜೊತೆ ಪ್ರಮೋಷನ್ ಅಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಇವತ್ತು ಅವ್ರ ಸಿನಿಮಾನ ಅವ್ರು ಅದೇ ತರ ಗೆಲ್ಸ್ಕೊಂಡ್ರು ಕೂಡ, ಯಾವುದೇ ಸಪೋರ್ಟ್ ಇಲ್ದಲೆ ಓನ್ಲಿ ಪ್ರೇಕ್ಷಕರ ಸಪೋರ್ಟ್ ಇಂದಲೇ ಅವ್ರು ಗೆದ್ರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಅವ್ರು ಕೂಡ ಕರೆದ ತಕ್ಷಣ ಬಂದ್ರು. ಅಂಡ್ ನನಗೆ ಚಾನ್ಸ್ ಕೊಟ್ಟಂತಹ ಭಾನು ತೇಜ ಸರ್, ನನ್ನ 5 ವರ್ಷದ ಮುಂಚೆಲೆ ಅವ್ರ ಜೊತೆ ಸಿನಿಮಾ ಮಾಡಬೇಕಾಗಿತ್ತು, ಬಟ್ ಆಗ್ಲಿಲ್ಲ.
ಮೀಡಿಯಾಗೆ ಎಂಟ್ರಿ ಆದ್ಮೇಲೆ ನಾನೊಂದಷ್ಟು ವರ್ಕ್ ಮಾಡಿದ್ಮೇಲೆ ಎಲ್ಲಾ ಸ್ಟಾರ್ಗಳ ಜೊತೆನೂ ಇಂಟರ್ವ್ಯೂಸ್ ಮಾಡಿದ್ದೀನಿ ನಾನು. ಏನು ಸೂಪರ್ ಸ್ಟಾರ್ಸ್ಗಳು ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ಎಲ್ಲರ ಜೊತೆನೂ ಕೂಡ ಇಂಟರ್ವ್ಯೂ ಆಗಿದೆ ನಂದು. ಸೊ ಆ ಟೈಮಲ್ಲಿ ಸರ್ಗೆ ಇಷ್ಟ ಆಗಿ ಮತ್ತೆ ನನ್ನನ್ನು ಕರೆದಿ ಒಂದು ಅದ್ಭುತವಾದ ಪಾತ್ರ. ಈ ಪಾತ್ರ ಕೆಲವು ಟ್ರೈಲರ್ ಕಾಣಿಸ್ಕೊಂಡಿಲ್ಲ, ಬಟ್ ಆ ಟ್ರೈಲರ್ ಅಲ್ಲಿ ಅಲ್ಲದೆ ನಾನೇನೋ ಒಂದು ಪಾತ್ರನ ಸೃಷ್ಟಿಸಿದ್ದಾರೆ. ಸೊ ಅದೇ ಇರೋದು ಹಿಡನ್ ಒಂದು ಕ್ಯಾರೆಕ್ಟರ್ ಇರೋದು. ಸೊ ಅದು ಭಾನು ಸರ್ ಕೊಟ್ಟಿರುವಂಥದ್ದು ನನಗೆ ಅದ್ಭುತವಾದ ಕ್ಯಾರೆಕ್ಟರ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ರಾಮಕೃಷ್ಣ ಸರ್ ಅವರು ಅವ್ರ ಮಗನ್ ಲಾಂಚ್ ಮಾಡ್ತಾ ಇದ್ದಾರೆ, ಜೊತೆಗೆ ನನ್ನನ್ನು ಅಷ್ಟೇ ಅವ್ರ ಮಗನಷ್ಟೇ ಪ್ರೀತಿಯಿಂದ ನಾನು ನೋಡ್ಕೊಂಡ್ರು. ಅವ್ರ ಮನೆಯವರು ಕೂಡ ನನ್ನೆಲ್ಲರೂ ಕೂಡ ಅಷ್ಟೇ ಮಗನ್ ತರ ನೋಡ್ಕೊಂಡ್ರು ಕೂಡ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಅಂಡ್ ಪ್ರತಿಯೊಬ್ರು ಕೂಡ ಕಿಶೋರ್ ಮಾಸ್ಟರ್ ಇರ್ಬೋದು, ನನಗೆ ಡ್ಯಾನ್ಸ್ ಅಂತೂ ಕಲ್ತಿರ್ಲಿಲ್ಲ. ಸೊ ಅವರು ನನಗೆ ಬೇರೆ ರೀತಿಯ ಕೊರಿಯೋಗ್ರಫಿ ಮಾಡಿ, ಅದು ಕೂಡ ಡ್ಯಾನ್ಸೇ ಮಾಡಿಲ್ಲ ಆಕ್ಚುಲಿ. ಸೊ ಅದೊಂದು ಸಾಂಗ್ ಕೂಡ ಪ್ರೀತಿ ಸಾಂಗ್ ಅಲ್ಲಿ ನನ್ನನ್ನು ಆ ರೀತಿಯಾಗಿ ತೋರಿಸಿ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರೂ ಕೂಡ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ನಮ್ಮ ಸಾಂಗು ಮತ್ತೆ ಟ್ರೈಲರ್ನ ದಯವಿಟ್ಟು ಶೇರ್ ಮಾಡಿ. ಇವತ್ತು MRT ಮ್ಯೂಸಿಕ್ ಅಲ್ಲಿ ಲಾಂಚ್ ಆಗ್ತಿದೆ ಕೂಡ, ದಯವಿಟ್ಟು ಎಲ್ಲರೂ ಕೂಡ ಅದನ್ನ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.